ಕಾಲ್ ತುಳಿತ ಕೇಸಲ್ಲಿ ಅರೆಸ್ಟ್ ಆದ 24 ಗಂಟೆಯೊಳಗೆ ಅಲ್ಲು ಅರ್ಜುನ್ ರಿಲೀಸ್. ಜೈಲಿಂದ ಮನೆಗೆ ಬರುತ್ತಿದ್ದಂತೆ ಪುಷ್ಪರಾಜ್ ಭಾವುಕ. ಅಲ್ಲು ಅರ್ಜುನ್ ತಬ್ಬಿಕೊಂಡ ಮಡದಿ ಮಕ್ಕಳು. ಮೃತ ಆರತಿ ಕುಟುಂಬಕ್ಕೆ ಕ್ಷಮೆ ಕೋರಿದ ಟಾಲಿವುಡ್ ನಟ. ಅಲ್ಲು ನಿವಾಸಕ್ಕೆ ಸಿನಿ ತಾರೆಯರ ದಂಡು. ಪುಷ್ಪನ ಬೆನ್ನಿಗೆ ನಿಂತ ಕಿಚ್ಚ ಸುದೀಪ್. ರೇವಂತ್ ರೆಡ್ಡಿ ವಿರುದ್ಧ ಅಲ್ಲು ಫ್ಯಾನ್ಸ್ ನಿಗಿ. ನಟನ ಬಗ್ಗೆ ಅಲ್ಲ, ಸಂತ್ರಸ್ತೆ ಬಗ್ಗೆ ಮಾತನಾಡಿ ಅಂದ್ರು ಸಿಎಂ ರೇವಂತ್ ರೆಡ್ಡಿ. ನಟ ದರ್ಶನ್ಗೆ ಬೇಲ್ ಸಿಕ್ಕರು, ಸದ್ಯಕ್ಕಿಲ್ಲ ಡಿಸ್ಚಾರ್ಜ್. ಪವಿತ್ರಾಗೆ ಸೋಮವಾರವೇ ಬಿಡುಗಡೆ ಭಾಗ್ಯ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳ ಹೂರಣ ಕರ್ನಾಟಕ ಟಾಪ್ 20ಯಲ್ಲಿ. ಜೈಲಿಂದ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ. ಹೈದರಾಬಾದ್ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದಲ್ಲಿ ಆರೋಪಿಯಾಗಿರುವ ಅಲ್ಲು ಅರ್ಜುನ್ರನ್ನ ನಿನ್ನೆ ಪೊಲೀಸರು ಬಂಧಿಸಿದ್ರು. ನಿನ್ನೆಯೇ ಮಧ್ಯಂತರ ಜಾಮೀನು ಕೂಡ ಪಡೆದುಕೊಂಡ್ರು. ಆದರೆ ಆದೇಶ ಪ್ರತಿ ಜೈಲಾಧಿಕಾರಿಗಳ ಕೈ ಸೇರೋದು ತಡವಾಗಿದ್ರಿಂದ ಇಂದು ಮುಂಜಾನೆ ಚಂಚನಗೂಡ ಜೈಲಿಂದ ಬಿಡುಗಡೆಯಾದ್ರು. ಜೈಲಿಂದ ನೇರವಾಗಿ ಜುಬಿಲಿ ಹಿಲ್ಸ್ ನಿವಾಸಕ್ಕೆ ಅಲ್ಲು ಅರ್ಜುನ್ ಬರ್ತಿದ್ದಂತೆ ಪತ್ನಿ ಬಿಗಿದಪ್ಪಿ ಮುತ್ತಿಟ್ಟು ಬರಮಾಡಿಕೊಂಡ್ರು. ತಂದೆಯನ್ನ ತಬ್ಬಿ ಮಕ್ಕಳು ಖುಷಿಪಟ್ರು. ಕುಂಬಳಕಾಯಿ ನಿವಾಳಿಸಿ ಅಲ್ಲುಗೆ ಕುಟುಂಬಸ್ಥರು ದೃಷ್ಟಿ ತೆಗೆದ್ರು. ಕಳೆದ 20 ವರ್ಷಗಳಿಂದ ನಾನು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಿದ್ದೇನೆ. ಆದ್ರೆ ಕಾಲ್ತುಳಿತದ ಘಟನೆ ನಡೆದಿದ್ದು ಅನಿರೀಕ್ಷಿತ. ಕಾನೂನಿಗೆ ನಾನು ತಲೆಬಾಗ್ತೇನೆ ಅಂತ ಜೈಲಿಂದ ಬಿಡುಗಡೆಯಾದ ಬಳಿಕ ನಟ ಅಲ್ಲು ಅರ್ಜುನ್ ಹೇಳಿದ್ರು. ಮೃತ ಮಹಿಳೆಯ ಕುಟುಂಬಸ್ಥರ ಕ್ಷಮೆ ಕೋರಿದ ಅಲ್ಲು ಅರ್ಜುನ್, ಸಾವಿನ ನಷ್ಟ ತುಂಬಲು ಸಾಧ್ಯವಿಲ್ಲ, ಆದರೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದ್ದಾರೆ. Their immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film. ಅಲ್ಲು ಅರ್ಜುನ್ ಜಾಮೀನು ಪಡೆದು ಮನೆಗೆ ಬರ್ತಿದ್ದಂತೆ ಸಿನಿಗಣ್ಯರು, ಕುಟುಂಬಸ್ಥರು, ಸ್ನೇಹಿತರು ದೌಡಾಯಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ನಟ ವಿಜಯ್ ದೇವರಕೊಂಡ, ನಾಗ ಚೈತನ್ಯ, ನಿರ್ಮಾಪಕ ದಿಲ್ರಾಜ್, ಸ್ಯಾಂಡಲ್ವುಡ್ ನಟ ಉಪೇಂದ್ರ, ಲಹರಿ ವೇಲು ಸೇರಿದಂತೆ ಹಲವರು ಭೇಟಿ ನೀಡಿ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಪ್ರಕರಣದಲ್ಲಿ ಪುಷ್ಪರಾಜ್ ತಪ್ಪಿಲ್ಲ, ಅಚಾನಕ್ ಆಗಿ ದುರಂತ ಸಂಭವಿಸಿದೆ ಅಂತ ಸ್ಪಷ್ಟನೆ ಕೊಟ್ರು. ನಿನ್ನೆ ಅಲ್ಲು ಅರ್ಜುನ್ ನಿವಾಸಕ್ಕೆ ನಟ ಚಿರಂಜೀವಿ ದಂಪತಿ ಸೇರಿ ಪ್ರಮುಖರು ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಈ ಮಧ್ಯೆ ಅಲ್ಲು ಅರ್ಜುನ್ ಕುಟುಂಬದ ಪರ ಬಾಲಿವುಡ್ ನಟ ವಿವೇಕ್ ಒಬೆರಾಯ್ ನಿಂತಿದ್ದಾರೆ. ಒಂದು ಜೀವ ಹೋಗಿದ್ದು ಎಲ್ಲರಿಗೂ ಅತೀವ ನೋವಿನ ಸಂಗತಿ. ಆದರೆ ಇದಕ್ಕಾಗಿ ಅಲ್ಲು ಅರ್ಜುನ್ ಬಂಧನ ಎಷ್ಟು ಸರಿ? ರಾಜಕೀಯ ರ್ಯಾಲಿಗಳಲ್ಲಿ ಹೀಗಾಗಿದ್ರೆ ನೀವು ಹೀಗೆ ಅವರನ್ನ ಬಂಧಿಸ್ತಿದ್ರಾ ಅಂತ ವಿವೇಕ್ ಒಬೆರಾಯ್ ಪ್ರಶ್ನಿಸಿದ್ದಾರೆ. ಅಲ್ಲು ಅರ್ಜುನ್ ಕುಟುಂಬ ಸದಾ ನ್ಯಾಯಕ್ಕೆ ಬೆಲೆ ನೀಡುವ ಕುಟುಂಬ. ಅಲ್ಲು ಸಂಭಾವಿತ ವ್ಯಕ್ತಿ. ನಾನು ನ್ಯಾಯಾಂಗದಲ್ಲಿ ನಂಬಿಕೆ ಹೊಂದಿದ್ದೇನೆ. ನ್ಯಾಯವು ನ್ಯಾಯಯುತವಾಗಿ ನಡೆಯುತ್ತೆ ಎಂದುಕೊಂಡಿದ್ದೇನೆ ಅಂದ್ರು. ಇನ್ನು ನಟ ಅಲ್ಲು ಅರ್ಜುನ್ ಪರ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಬ್ಯಾಟ್ ಬೀಸಿದ್ದಾರೆ. ಯಾವ ಸ್ಟಾರ್ ಕೂಡ ಫ್ಯಾನ್ಸ್ಗೆ ಹೀಗೆ ಮಾಡಿ ಅಂತ ಹೇಳಲ್ಲ. ಅಭಿಮಾನಿಗಳು ಏನೇ ಮಾಡಿದ್ರು ಅವರ ಪ್ರೀತಿ. ನನ್ನ ಸಿನಿಮಾ ರಿಲೀಸ್ ವೇಳೆ ಕಟೌಟ್ನಿಂದ ಬಿದ್ದು ದುರಂತ ಆಗೋಗಿತ್ತು. ಇದೆಲ್ಲವೂ ಕೈ ಮೀರಿ ನಡೆಯುವಂತಹ ಸಂದರ್ಭಗಳು. ಇದರಲ್ಲಿ ಯಾರ ತಪ್ಪೂ ಇರಲ್ಲ. ಸಂದರ್ಭ ರಾಂಗ್. ನಾವು ಫ್ಯಾನ್ಸ್ಗೆ ಹುಷಾರಾಗಿರಿ ಅಂತ ಹೇಳ್ತೀವಿ ಅಂತ ನಟ ಸುದೀಪ್ ಹೇಳಿದ್ದಾರೆ. ಇದ್ಯಾವುದು ಬೇಕಂತ ನಡೆದಿರಲ್ಲ. ಫ್ಯಾನ್ಸಿಗೆ ಏನು ಹೇಳೋಕ್ಕಾಗಲ್ಲ. ಫ್ಯಾನ್ಸಿಗೆ ಹೋಗಿ ತುಳಿಬೇಡಿ ಅಂತ ಹೇಳಲ್ಲ. ಅವ್ರೇನು ಬೇಕಂತ ತುಳಿದಿರಲ್ಲ. ಅವ್ರಿಗೆ ಹಂಗೆ ಬೀಳ್ಬೇಡಿ ಅಂತ ಹೇಳಲ್ಲ. ಅವ್ರು ಬೇಕಂತ ಮಾಡಿರಲ್ಲ. ಈಗ ನಮ್ಮ ಕಡೆನೂ ಒಂದ್ಸತಿ ಯಾವುದೋ ಒಂದು ಕಟೌಟಿಗೇನೋ ಹಾರಕ್ಕೆ ಹೋಗಿ ಯಾವುದೋ ನಂದೇ ಒಂದು ಸಿನಿಮಾದಲ್ಲಿ ಒಬ್ಬರು ಬಿದ್ದೋಗಿದ್ರು, ತೀರೋದ್ರು. ಇದು ಯಾರು ಮಾಡಿ ಅಂತಲೂ ಹೇಳಿರಲ್ಲ. ಏನದು ಅವರವರ ಪ್ರೀತಿಗಳು. ಎಷ್ಟೇ ಈಗ ನಮ್ಮನೆಯಿಂದ ಹೊರಡ್ಬೇಕಾದ್ರು ಎಲ್ಲರೂ ಹುಷಾರು, ಜೋಪಾನ ಅಂತಲೇ ಹೇಳ್ತಾ ಇರ್ತೀವಿ. ದೀಸ್ ಆರ್ ಆಲ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್. ಕೈ ಮೀರಿ ನಡೆಯುವಂಥ ಕೆಲವು ಸಂದರ್ಭಗಳು. ಇದರಲ್ಲಿ ಯಾರು ತಪ್ಪು ಇರಲ್ಲ. ನಡೆದಿರೋ ಸಿಚುವೇಶನ್ ರಾಂಗ್ ಅಷ್ಟೇ. ಸೊ ವಿ ಶುಡ್ ಆಲ್ ಬಿ ಅ ಲಿಟಲ್ ಕೇರ್ಫುಲ್ ಅಂತ ಹೇಳ್ತೀವಿ. ಫ್ಯಾನ್ಸ್ಗಳಲ್ಲಿ ಹುಷಾರಪ್ಪ ಅಂತ ಹೇಳಿರ್ತೀವಿ. ಅಲ್ಲು ಅರ್ಜುನ್ ಬಂಧನ ವಿಚಾರ ಟಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಪುಷ್ಪ 2 ಮಹಾ ಗೆಲುವನ್ನ ಸಹಿಸಲಾಗದೆ ಕೆಣಕಿದ್ದಾರಾ ಅಂತ ತೆಲಂಗಾಣ ಸರ್ಕಾರದ ವಿರುದ್ಧ ಅಲ್ಲು ಅರ್ಜುನ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ಈ ಮಧ್ಯೆ ಐಕನ್ ಸ್ಟಾರ್ ಬಂಧನವನ್ನ ತೆಲಂಗಾಣ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಅಲ್ಲು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನಿಗೆ ಅವಮಾನಿಸಲೆಂದೇ ಬಂಧಿಸಲಾಗಿತ್ತು. ಮಹಿಳೆ ರೇವತಿ ಸಾವಿಗೆ ಅಲ್ಲು ಅರ್ಜುನ್ ಕಾರಣ ಅಲ್ಲ, ಭದ್ರತೆ ಒದಗಿಸದ ಸಿಎಂ ಕಾರಣ ಅಂತ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಪುಷ್ಪ ಫ್ಯಾನ್ಸ್ ನಿಗಿ ಕೆಂಡಕಾರಿದ್ದಾರೆ. ನಟ ಅಲ್ಲು ಅರ್ಜುನ್ ಬಂಧನ ವಿಚಾರದಲ್ಲಿ ರಾಜಕೀಯ ಜೋರಾಗಿದೆ. ಅಲ್ಲು ಅರ್ಜುನ್ ಬಂಧನವನ್ನು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಮರ್ಥಿಸಿಕೊಂಡಿದ್ದಾರೆ. ಪುಷ್ಪರಾಜ್ ಸುಮ್ಮನೆ ಸಿನಿಮಾ ನೋಡಿ ಹೊರಬಂದಿಲ್ಲ, ಬದಲಾಗಿ ಕಾರಿನ ಸನ್ ರೂಫ್ನಿಂದ ಹೊರಬಂದು ಸಂಭ್ರಮಾಚರಣೆ ಮಾಡುತ್ತಿದ್ದ ಅಭಿಮಾನಿಗಳನ್ನು ಹುರಿದುಂಬಿಸಿದ್ರು. ಇದರಿಂದ ಪರಿಸ್ಥಿತಿ ಹತೋಟಿ ಮೀರಿದೆ ಅಂತ ಅಲ್ಲು ಅರ್ಜುನ್ ಬಂಧನ ಖಂಡಿಸಿದವರಿಗೆ ಸಿಎಂ ರೇವಂತ್ ರೆಡ್ಡಿ ತಿರುಗೇಟು ನೀಡಿದ್ದಾರೆ. ಓರ್ವ ಹೀರೋ ಬಂಧನ ಬಗ್ಗೆ ಯಾಕೆಷ್ಟು ಚರ್ಚೆ ನಡೀತಿದೆ? ಆತ ಗಡಿಗೆ ಹೋಗಿ ಯುದ್ಧ ಗೆದ್ದು ಬಂದಿದ್ದಾರಾ? ಕಾನೂನು ಅದರ ಕೆಲಸ ಮಾಡಿದೆ.
ಹೀರೋ ಜನರು ಎಂದು ಕಾನೂನಿನಲ್ಲಿ ಪ್ರತ್ಯೇಕ ಕಾನೂನಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಸತ್ತಿರುವ ಮಹಿಳೆ ಕೂಡ ಇದೇ ಹೀರೋನ ಅಭಿಮಾನಿ. ಆಕೆಯ ಬಗ್ಗೆ ಚರ್ಚೆ ಯಾಕಿಲ್ಲ? ಆಕೆಯನ್ನು ಕಳೆದುಕೊಂಡ ಕುಟುಂಬ ಕಂಗಾಲಾಗಿದೆ. ಆಕೆಯ ಮಗ ಕೋಮಾದಲ್ಲಿದ್ದಾನೆ. ಸಿನಿಮಾ ತಾರೆಯರು ಹಣ ಸಂಪಾದನೆಗಾಗಿಯೇ ಇದ್ದಾರೆ. ಜನಸಾಮಾನ್ಯರಿಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ. ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇರುವ ನಟ ದರ್ಶನ್ಗೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆಯಷ್ಟೇ ಹೈಕೋರ್ಟ್ನಿಂದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ. ಮುಂದಿನ 1 ವಾರಗಳ ಕಾಲ ದರ್ಶನ್ಗೆ ಚಿಕಿತ್ಸೆ ಮುಂದುವರಿಯಲಿದೆ. ದರ್ಶನ್ಗೆ ಸರ್ಜರಿ ಬದಲು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕ ಚಿಕಿತ್ಸೆ ನೀಡುವುದಕ್ಕೆ ವೈದ್ಯರು ಚಿಂತನೆ ನಡೆಸಿದ್ದಾರೆ. ಜಾಮೀನು ಸಿಕ್ಕರೂ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆ ಮುಂದುವರಿಯಲಿದೆ. ವಾರದ ಬಳಿಕ ವೈದ್ಯರು ನೀಡೋ ಸಲಹೆ ಆಧರಿಸಿ ಚಿಕಿತ್ಸೆ ಪಡಿಬೇಕಾ ಅಥವಾ ಬೇಡವಾ ಅನ್ನೋದನ್ನ ದರ್ಶನ್ ನಿರ್ಧರಿಸಲಿದ್ದಾರೆ. ದರ್ಶನ್ ಸೊಂಟದ ಭಾಗದಲ್ಲಿರುವ ಬೆನ್ನುಮೂಳೆ ಮುಂದಕ್ಕೆ ಸರಿದಿದ್ದು, ಸ್ಪೈನಲ್ ಕಾರ್ಡ್ ಹಾದು ಹೋಗುವ ಭಾಗದಲ್ಲಿ ನರದ ಮೇಲೆ ಒತ್ತಡ ಬಿದ್ದಿದೆ. ಇದರಿಂದ ಬೆನ್ನು ನೋವು ಜಾಸ್ತಿ ಆಗಿದೆ. ಹೀಗಾಗಿ ಫಿಸಿಯೋಥೆರಪಿ ಹಾಗೂ ವ್ಯಾಯಾಮ ಮಾಡಿಸಲಾಗ್ತಾ ಇದೆ. ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ. ಹೆಚ್ಚಿನ ಒತ್ತಡ ಹಾಕಿದಾಗ ಬೆನ್ನು ನೋವು ಬರುತ್ತೆ ಅಂತ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸಲ್ಲಿಸಿದ ಮೆಡಿಕಲ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಮಧ್ಯೆ ನಾಳೆ ಅಥವಾ ನಾಡಿದ್ದು ಮಗನನ್ನ ತಾಯಿ ಮೀನಾ ತೂಗುದೀಪ ಭೇಟಿ ಕೊಟ್ಟು ದರ್ಶನ್ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಪರಪ್ಪನಗ್ರಹಾರದಲ್ಲಿರುವ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕರು ಸೋಮವಾರದವರೆಗೂ ಬಿಡುಗಡೆ ಭಾಗ್ಯ ಇಲ್ಲ. ಇಂದು ನಾಳೆ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಸೋಮವಾರ ವಕೀಲರು ಶ್ಯೂರಿಟಿ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಅಲ್ಲಿವರೆಗೂ ಜೈಲಲ್ಲಿ ಸಮಯವನ್ನು ಕಳೆಯಬೇಕಾಗಿದೆ. ಸೋಮವಾರ ಮಧ್ಯಾಹ್ನ ಜೈಲಿಗೆ ವಕೀಲರು ದಾಖಲೆ ತರಲಿದ್ದು, ಸಂಜೆ 5 ಗಂಟೆಯ ನಂತರವೇ ಜೈಲಿಂದ ಬಿಡುಗಡೆ ಆಗಲಿದ್ದಾರೆ. ಸದ್ಯ ಜಾಮೀನು ಸಿಕ್ಕ ಖುಷಿಯಲ್ಲಿ ಪವಿತ್ರ ಗೌಡ ಇದ್ದಾರೆ. ಸಹ ಕೈದಿಗಳ ಜೊತೆಗೆ ಲವಲವಿಕೆಯಿಂದ ಮಾತಾಡ್ತಿದ್ದಾರೆ. ಬೆಳಗ್ಗೆ ಜೈಲು ಸಿಬ್ಬಂದಿ ಕೊಟ್ಟ ಕಾಫಿ ಕುಡಿದು ಪೇಪರ್ ತರಿಸಿಕೊಂಡು ಓದಿದ್ದಾರಂತೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ಬೇಲ್ ಮಂಜೂರು ಮಾಡಿದೆ. ಆದರೆ ದರ್ಶನ್ನನ್ನೇ ನಂಬಿ ಜೈಲು ಪಾಲಾಗಿರುವ ಮಂಡ್ಯ ಮೂಲದ ಎಫ್ಐ ನಂದೀಶ್ಗೆ ಈವರೆಗೂ ಜಾಮೀನು ಸಿಕ್ಕಿಲ್ಲ. ನಂದೀಶ್ ಕುಟುಂಬಸ್ಥರ ಆತಂಕಕ್ಕೆ ಇದು ಕಾರಣ ಆಗಿದೆ. ದರ್ಶನ್ ಏನೋ ಆಚೆ ಬರ್ತಿದ್ದಾರೆ, ಅವರೇ ನೋಡ್ಕೊಳ್ತಾರೆ. ನಮಗೆ ದರ್ಶನ್ ಮೇಲೆ ಈಗಲೂ ನಂಬಿಕೆ ಇದೆ. ಲಾಯರ್ ಇಟ್ಟು ಜಾಮೀನು ಪಡೆಯುವ ಆರ್ಥಿಕ ಶಕ್ತಿ ನಮಗಿಲ್ಲ. ನಟ ದರ್ಶನ್ ಬೇಲ್ ಕೊಡಿಸುವ ನಂಬಿಕೆ ಇದೆ ಅಂತ ಎಫ್ಐ ನಂದೀಶ್ ತಾಯಿ ಭಾಗ್ಯಮ್ಮ ಭಾವುಕರಾಗಿದ್ದಾರೆ. ನಾವೇನು ಮಾಡಿಲ್ಲ, ನಮ್ಗೆ ಏನು ಗೊತ್ತೂ ಇಲ್ಲ. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಇವಾಗ ಅವ್ರು ಬಂದವ್ರೆ, ಅವ್ರ ಮೇಲೆ ಡಿಫ್ರೆಂಟ್. ನಮಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿವಿ. ಮಗನಿಗೆ ಇನ್ನೂ ಅರ್ಜಿನೇ ಹಾಕಿಲ್ಲ ಸರಿ, ಅದ್ರ ಮೇಲೆ ಹಾಕಂದ್ರೆ ಹಾಕಿಸ್ತಾರೆ ಅಂತ ಅನುಮಾನ ನಾವು ಮಾಡ್ಕೊಂಡಿದ್ವಿ. ಒಂದು ನಂಬಿಕೆ ಇಟ್ಕೊಂಡಿದ್ವಿ. ನಂಬಿಕೆ ಇಟ್ಕೊಂಡಿದ್ವಿ. ಅವ್ರಿಗೆ ಬಂದವ್ರಲ್ವಾ, ಅವ್ರ ಮೇಲೆ ಡಿಫ್ರೆಂಟ್. ಅವರೇ ಮಾಡ್ತಾರೆ ಅಂತ ನಂಬಿಕೆ ನಮಗೆ. ಈಗ ಅವ್ರು ಬರಲಿ ಅಂತ ಕಾಯ್ತಾ ಇದ್ದಾರಲ್ವಾ, ಅವ್ರು ಬಂದವ್ರು ಈಗ ಅವರೇ ಮಾಡ್ತಾರೆ ಅಂತ ನಮ್ಮ ಯಾವ ಲಾಯರ್ನು ಕಟ್ಟಿಲ್ಲ, ಏನು ಕಟ್ಟಿಲ್ಲ. ನಾವು ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಮಾರದಹಳ್ಳಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಮಧ್ಯೆ ನಿರೀಕ್ಷಣಾ ಜಾಮೀನು ಕೋರಿ ಅಲಹಾಬಾದ್ ಹೈಕೋರ್ಟ್ಗೆ ಅತುಲ್ ಪತ್ನಿ ನಿಖಿತಾ ಹಾಗೂ ತಾಯಿ ಸೇರಿದಂತೆ ಆರೋಪಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಮೃತ ಅತುಲ್ ಪತ್ನಿ ನಿಖಿತಾ ಈವರೆಗೂ ಪತ್ತೆಯಾಗಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಸ್ಥಳೀಯ ಪೊಲೀಸರ ಸಹಾಯ ಪಡೆದ ಮಾರದಹಳ್ಳಿ ಪೊಲೀಸರು ಉತ್ತರ ಪ್ರದೇಶದಲ್ಲಿರುವ ಆರೋಪಿ ನಿಖಿತಾ ಮನೆಗೆ ಹೋಗಿ ನೋಟಿಸ್ ಹಾಗೂ ಎಫ್ಐಆರ್ ಅಂಟಿಸಿ ಬಂದಿದ್ದಾರೆ. ನೋಟಿಸ್ನಲ್ಲಿ ಮುಂದಿನ 3 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಒಂದು ವೇಳೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ನಿಖಿತಾ ಬಂಧಿಸೋಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಮತ್ತೊಂದೆಡೆ ಜಸ್ಟಿಸ್ ಫಾರ್ ಅತುಲ್ ಕ್ಯಾಂಪೇನ್ ಜೋರಾಗಿದೆ. ಅತುಲ್ ಸುಭಾಷ್ ಅವರು ಸರಿಸುಮಾರು 4 ವರ್ಷದಿಂದ ಸಂಘದ ಜೊತೆ ಸೇರಿದವರು. ಅವ್ರದ್ದು ಡೆತ್ ನೋಟು ಮತ್ತು ಆಮೇಲೆ 1.5 ಗಂಟೆ ವೀಡಿಯೋನ ನೋಡಿದರೆ ಅವರು ಹೆಂಡತಿಯಿಂದ ಯಾವ ಮಟ್ಟಕ್ಕೆ ಅವರು ಶೋಷಣೆಗೆ ಒಳಗಾಗಿದ್ದರು. ಆ ಶೋಷಣೆಯಿಂದ ಅಟ್ಲೀಸ್ಟ್ ನನಗೆ ಕೋರ್ಟಲ್ಲಾದರೂ ನನಗೆ ನ್ಯಾಯ ಸಿಗುತ್ತಾ ಅಂತ ಈಗ ನ್ಯಾಯ ದೇಗುಲಕ್ಕೆ ಹೋದರೆ ಅಲ್ಲಿ ನ್ಯಾಯ ದೇಗುಲದಲ್ಲಿ ಕೂತಿರುವಂಥ ಜಡ್ಜು ಕೂಡ ನಾನು ನಿನ್ನ ಕೇಸನ್ನು ಸೆಟಲ್ ಮಾಡ್ತೀನಿ, ನನಗೆ 5 ಲಕ್ಷ ಕೊಡು ಅಂತ ಬೇಡಿಕೆ ಇಡ್ತಾರೆ. ಅಲ್ಲಿ ತುಂಬ ಮನನ್ನು ಹೊಂದಿದ್ದಾರೆ. ಅವರು ನಿನ್ನ ಹೆಂಡತಿ ತಾನೆ, ಆ ಕೇಸ್ ಹಾಕೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾರೆ. ಇಷ್ಟಂತೂ ಅರ್ಥ ಆಗಿತ್ತು. ಆಗ ನನಗೆ ಇಲ್ಲಿ ನ್ಯಾಯ ಸಿಗೋಲ್ಲ, ನನಗೆ ಅಟ್ಲೀಸ್ಟ್ ದೇವರಾದರೂ ನನಗೆ ನ್ಯಾಯ ಕೊಡ್ತಾನೇನೋ ಅಂತ ಅಂದ್ಬಿಟ್ಟು ಎದೆ ಮೇಲೆ ನನಗೆ ನ್ಯಾಯ ಬಾಕಿ ಇದೆ ಅಂತ ಹೇಳಿ ಎದೆ ಮೇಲೆ ಬೋರ್ಡನ್ನು ಹಾಕ್ಕೊಂಡು ನಮ್ಮನ್ನೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ದೇಶದಾದ್ಯಂತ ಭಾರೀ ಸುದ್ದಿ ಮಾಡಿತ್ತು. ಈ ಪ್ರಕರಣ ಮಾಸೋಕ್ ಮುಂಚೆನೇ ಅದೇ ರೀತಿಯ ಪ್ರಕರಣ ಬೆಂಗಳೂರಿನ ಬಯಪನಹಳ್ಳಿಯಲ್ಲಿ ವರದಿಯಾಗಿದೆ. ಪತ್ನಿ ಹಾಗೂ ಮಾವನ ವಿರುದ್ಧ ಕಿರುಕುಳ ಆರೋಪ ಮಾಡಿ ಹುಳಿಮಾವು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಬಯಪನಹಳ್ಳಿ ಹುಸ್ಕೂರು ರೈಲ್ವೆ ಕ್ರಾಸಿಂಗ್ನಲ್ಲಿ ರೈಲಿಗೆ ತಲೆ ಕೊಟ್ಟು ಜೀವ ಬಿಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ ಪತ್ನಿ ಪಾರ್ವತಿ ಮತ್ತು ಆಕೆಯ ತಂದೆ ಯಮುನಪ್ಪ ಹೇಗೆಲ್ಲ ಟಾರ್ಚರ್ ಕೊಡ್ತಾ ಇದ್ರು ಅಂತ ಉಲ್ಲೇಖಿಸಿದ್ದಾರೆ. ಅಂದಹಾಗೆ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಕಳೆದ 4 ವರ್ಷಗಳ ಹಿಂದೆ ಪಾರ್ವತಿ ಅನ್ನೋರನ್ನ ಮದುವೆ ಆಗಿದ್ರು. ಆದರೆ ಮಕ್ಕಳಿರಲಿಲ್ಲ. ಮಕ್ಕಳಾಗದೆ ಇರೋದಕ್ಕೆ ನೀನೇ ಕಾರಣ ಅಂತ ಮೃತ ತಿಪ್ಪಣ್ಣನಿಗೆ ಪತ್ನಿ ಹಾಗೂ ಪೋಷಕರು ಕಿರುಕುಳ ಕೊಡ್ತಿದ್ರಂತೆ. ಅಲ್ಲದೆ ತಿಪ್ಪಣ್ಣ ಪೋಷಕರು ಬೆಂಗಳೂರಿನ ನಾಗನಾಥಪುರದ ಮನೆಗೆ ಬಂದಾಗ ಗೌರವ ಕೊಡದೆ ಕೆಟ್ಟದಾಗಿ ನಡೆಸಿಕೊಂಡಿದ್ರಂತೆ. ಇದರಿಂದ ಬೇಸತ್ತ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ.
ನೀರಿನ ಟ್ಯಾಂಕ್ಗೆ ನೇಣು ಬಿಗಿದುಕೊಂಡು ಇಂಜಿನಿಯರ್ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕುರುಬರದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಜ್ಞಾನೇಶ್ ಮೃತ ಇಂಜಿನಿಯರ್. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಹೆಮ್ಮತ್ತಿ ಗ್ರಾಮದ ನಿವಾಸಿಯಾದ ಇವರು ಕಳೆದ ಹಲವು ವರ್ಷಗಳಿಂದ ಕೆಸ್ತೂರು ಗ್ರಾಮದಲ್ಲಿ ವಾಸವಾಗಿದ್ರು. ಶಿಂಷಾ ಏತ ನೀರಾವರಿ ಯೋಜನೆಯ ಇಂಜಿನಿಯರ್ ಆಗಿ 5 ವರ್ಷದಿಂದ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ. ಇನ್ನು ಜ್ಞಾನೇಶ್ ಸಾವಿನ ಬಗ್ಗೆ ಸಂಬಂಧಿಕರ ಅನುಮಾನ. ಜ್ಞಾನೇಶ್ ಚಿಕ್ಕಪ್ಪ ಚಂದ್ರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಈತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯಕ್ತಿಯಲ್ಲ, ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೆಸ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ಹೃದಯಾಘಾತದಿಂದ ಕಬಡ್ಡಿ ಆಟಗಾರ ಸಾವನ್ನಪ್ಪಿದ್ದಾರೆ. ಹನುಮ ಜಯಂತಿ ಹಿನ್ನೆಲೆ ನಿನ್ನೆ ಸುಖಧರೆ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ತಡರಾತ್ರಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದ ಉಡುಪಿ ಜಿಲ್ಲೆಯ ಹೆಬ್ರಿ ಮೂಲದ 24 ವರ್ಷದ ಪ್ರೀತಂ ಶೆಟ್ಟಿ ಸಾವನ್ನಪ್ಪಿದ್ದಾರೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾದರೂ ಫಲಕಾರಿಯಾಗಲಿಲ್ಲ. ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಹುಟ್ಟೂರಿಗೆ ರವಾನಿಸಲಾಗಿದೆ. ಇನ್ನು ಸಾಯುವ ಕೆಲ ಕ್ಷಣಗಳ ಮುನ್ನ ಪ್ರೀತಂ ಶೆಟ್ಟಿ ಕಬಡ್ಡಿ ಆಡುತ್ತಿರುವ ವಿಡಿಯೋ ವೈರಲ್ ಆಗ್ತಿದೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮಗೆ ದುಃಖದ ವಿಷಯ. ತುಂಬಾ ಒಳ್ಳೆಯ ಹುಡುಗ. ನಮ್ಮ ಎಷ್ಟು ಈ ಸೌತ್ ಕೆನಡಾ ಎಷ್ಟೊಂದು ಟೀಮ್ಗಳಿದೆ, ಸೀನಿಯರ್ ಟೀಮ್ಗಳು, ಎಲ್ಲರ ಜೊತೆ ಆಟವಾಡ್ತಿದ್ದ. ಇವತ್ತು ನಮ್ಮನ್ನು ಬಿಟ್ಟು ಹೋಗಿರೋದು ತುಂಬಾ ದುಃಖಕರ ವಿಷಯ.